ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಟೆಂಪಲ್ ಶೈಲಿಯಲ್ಲಿ ಮಾಡುವಂತಹ ಬೂದುಕುಂಬಳಕಾಯಿಯ ಸಾಂಬಾರ್ ಅಥವಾ ಹುಳಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಥರದ ಸಾಂಬಾರ್ ಅಥವಾ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಊಟದೊಟ್ಟಿಗೆ ಒಳ್ಳೆ ರುಚಿಯಾಗಿರುವಂತಹ ಸಾಂಬಾರಿದು. ಬನ್ನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಇಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಾಗುಷ್ಟು ತೊಗರಿಬೇಳೆನ ನಾನೀಗ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯೋದಕ್ಕೆ ಇಡ್ತೀನಿ. ನೀವು ಕುಕ್ಕರಲ್ಲಾದರೂ ಬೇಯಿಸ್ಬೋದು. ಇದನ್ನು ಕುಕ್ಕರಲ್ಲಾದರೆ ಒಂದು ಸೀಟಿ ಬರುವಷ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೀಗೆ ನಾರ್ಮಲ್ ಆಗಿ ಪಾತ್ರೆಯಲ್ಲಿ ಕೂಡ ಬೇಯಿಸೋದಿದ್ರೆ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಒಂದು 2 ಸರಿ ತೊಗರಿಬೇಳೆನ ತೊಳ್ಕೊಂಡು ಅರ್ಧ ಕಪ್ಪಾಗುಷ್ಟು ತೊಗರಿಬೇಳೆಗೆ ಒಂದು 3 ಕಪ್ಪಾಗುಷ್ಟು ನೀರನ್ನು ಹಾಕಿದರೆ ಸಾಕು. ಇಲ್ಲಿ ಅರ್ಧ ಭಾಗದಷ್ಟು ಬೂದುಕುಂಬಳಕಾಯಿನ ತಗೊಂಡು ಈ ಥರ ನೋಡಿ ಚಾಕುವಿನ ಸಹಾಯದಿಂದ ಆದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮಲ್ಲಿ ಈಳಿಗೆ ಮಣೆ ಇದೆ ಅಂತಂದರೆ ಅದರಲ್ಲಿ ಸುಲಭವಾಗಿ ಕಟ್ ಮಾಡ್ಕೊಳ್ಬೋದು. ಸ್ಮಾಲ್ ಪೀಸಾಗಿ ಈ ಥರ ಕಟ್ ಮಾಡಿಕೊಂಡು ಇಟ್ಟಿರಬೇಕು. ಇನ್ನು ಕೆಲವೊಂದು ಕುಂಬಳಕಾಯಿಯಲ್ಲಿ ತುಂಬ ಕಹಿಯ ಅಂಶ ಇರುತ್ತೆ ಈ ತಿರುಳಿನ ಭಾಗದಲ್ಲಿ. ಹಾಗಾಗಿ ಅಡಿ ತನಕ ನಾವು ಚಾಕುವಿನ ಸಹಾಯದಿಂದ ಹೀಗೆ ತೆಗಿತಾ ಬರಬೇಕಾದ ಅದರ ಕಹಿಯೆಲ್ಲ ಹೋಗುವಷ್ಟು ನಾವು ತಿರುಳನ್ನು ಒತ್ತಿ ತೆಗಿಬೇಕಾಗತ್ತೆ. ಆಮೇಲೆ ಹೊರಗಡೆ ಸಿಪ್ಪೆ ಕೂಡ ಹಾಗೆಯೇ ಚಾಕುವಿನ ಸಹಾಯದಿಂದ ಆಗುವಾಗ ಸ್ವಲ್ಪ ಜಾಗ್ರತೆ ಜಾಸ್ತಿ ಬೇಕಾಗುತ್ತೆ. ಶಾರ್ಪ್ ಆಗಿರುವಂತಹ ನೈಫ್ ಅಂತ ಆದರೆ ಹುಷಾರಾಗಿ ತೆಕ್ಕೊಳ್ಬೇಕು. ಈಗ ಪ್ರತಿಯೊಂದು ಪೀಸನ್ನು ಕೂಡ ನಾನು ಹೀಗೆ ತಿರುಳನ್ನೆಲ್ಲ ಆಮೇಲೆ ಸಿಪ್ಪೆನೆಲ್ಲ ತೆಕ್ಕೊಂಡು ತೊಳ್ಕೊಂಡು ತಂದಿಟ್ಟಿದ್ದೀನಿ ಆಲ್ರೆಡಿ. ನೀರಲ್ಲಿ ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳೋದ್ರಿಂದ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ. ಪ್ರತಿಯೊಂದು ಪೀಸನ್ನು ಕೂಡ ಸಿಪ್ಪೆ ಎಲ್ಲ ತೆಗ್ದಾಯಿತು, ಆಮೇಲೆ ತಿರುಳನ್ನು ಕೂಡ ತೆಗೆದು ತೊಳ್ಕೊಂಡು ತಂದಾಯಿತು. ಇನ್ನೀಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ದೇವಸ್ಥಾನದ ಶೈಲಿಯ ಸಾಂಬಾರು ಅಂತ ಆಗುವಾಗ ಸ್ವಲ್ಪ ಪೀಸ್ ದೊಡ್ಡಕ್ಕೆ ಇದ್ದಷ್ಟು ಒಳ್ಳೆಯದು. ನಾನಿಲ್ಲಿ ಇಷ್ಟು ದೊಡ್ಡಕ್ಕೆ ಪೀಸನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡೋದು ಅಂತಾದರೆ ಸ್ಮಾಲ್ ಪೀಸಾಗಿ ಕೂಡ ಮಾಡ್ಕೊಳ್ಬೋದು, ಹಾಗೇನಿಲ್ಲ. ನಾರ್ಮಲ್ ಆಗಿ ಹುಳಿ ಅಥವಾ ಈ ಸಾಂಬಾರು ಅಂತ ಆಗುವಾಗ ದೊಡ್ಡಕ್ಕಿದ್ದಷ್ಟು ಒಳ್ಳೆಯದು. ಹೋಳುಗಳೆಲ್ಲ ಪ್ರತಿಯೊಂದನ್ನು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಈ ಕುಂಬಳಕಾಯಿ ಹೋಳುಗಳನ್ನೆಲ್ಲ ನಾವು ಈಗ ಸಾಂಬಾರು ಮಾಡುವಂತಹ ಪಾತ್ರೆಗೆ ನಾನು ಹಾಕಿ ಇದನ್ನು ಬೇಯೋದಕ್ಕೆ ಇಡೋಣ. ಇದಕ್ಕೆ ನೀವು ನೀರು ಕೂಡ ಹಾಗೆ ಮುಳುಗುವಷ್ಟು ನೀರನ್ನು ಹದ ಪ್ರಮಾಣದಲ್ಲಿ ಹಾಕಿದರೆ ಸಾಕಾಗುತ್ತೆ. ತುಂಬ ನೀರು ಮಾಡಿದರೆ ಆಮೇಲೆ ಸಾಂಬಾರು ಕೂಡ ನೀರಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀರನ್ನು ಹಾಕ್ಕೊಂಡಿದ್ರೆ ಸಾಕು. ಹದ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬೇಯೋದಕ್ಕೆ. ಇನ್ನೀಗ ಇಲ್ಲಿ ಹುಣಸೆ ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾವಿಲ್ಲಿಗ ಹಾಕ್ಕೊಂಡು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಎಲ್ಲ ಹಾಗೆ ನೆನೆಯಲಿ ಅದು. ಕುಂಬಳಕಾಯಿ ಹೋಳುಗಳೆಲ್ಲ ಸ್ವಲ್ಪ ಅಷ್ಟೇ ಬೆಂದಿದೆ. ಈಗ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಕಲ್ಲು ಉಪ್ಪನ್ನು ಹಾಕ್ತಾ ಇರೋದು ನಾನು. ಉಪ್ಪನ್ನು ಹಾಕಿ ಆದ ನಂತರ ಸ್ವಲ್ಪ ಮೊಗಚಿದ ನಂತರ ಮೀಡಿಯಮ್ ಊರಿನಲ್ಲಿ ಇದನ್ನು ಬೇಯೋದಕ್ಕೆ ಬಿಡೋಣ. ಇನ್ನು ಈ ಸೈಡ್ ತೊಗರಿಬೇಳೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನು ಸಾಂಬಾರಿಗೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಳೋಣ. ಅದಕ್ಕಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ ಆಮೇಲಿಂದ ಮಸಾಲೆ ಪದಾರ್ಥಗಳನ್ನೆಲ್ಲ ಜೋಡಿಸ್ಕೊಂಡು ಇಟ್ಟಿದ್ದೀನಿ. ಇನ್ನೀಗ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲೆನ ತಗೊಂಡು ಅದಕ್ಕೆ ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನ್ ಅಂತ ಹೇಳ್ಬೋದು, 3 ಟೀ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಯನ್ನು ಹಾಕಿ ಆದ ನಂತರ ಇದಕ್ಕೆ ಇನ್ನೀಗ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇನ್ನೀಗ ಬೆಳ್ತಿಗೆ ಅಕ್ಕಿಯನ್ನು ಅರ್ಧ ಸ್ಪೂನ್ ಆಗುವಷ್ಟು ಹಾಕಬೇಕು ಇದಕ್ಕೆ ಕಡಲೆಬೇಳೆ ಜೊತೆಗೆ. ಈ ಬೆಳ್ತಿಗೆ ಅಕ್ಕಿನ ನಾವು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ ನಂತರ ಬಿಸಿಲಲ್ಲೆಲ್ಲ ಒಣಗಿದ ನಂತರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು. ಪ್ರತಿಯೊಂದು ಸಾಂಬಾರ ಪದಾರ್ಥನೂ ಅಷ್ಟೇ. ಇನ್ನೀಗ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಇದಕ್ಕೆ ಹಾಕೋಣ. ಈ ಅಕ್ಕಿ ಆಮೇಲೆ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಬಾಡಬೇಕು. ಬಾಡಿ ಆದ ನಂತರ ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ 4 ಮೆಣಸನ್ನು ತಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದರ ಒಟ್ಟಿಗೆ ಹಾಕ್ಕೊಳ್ಬೇಕೀಗ. ಮೆಣಸನ್ನು ಹಾಕಿ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಕೊನೆಯಲ್ಲಿ ನಾವೀಗ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇನ್ನು ಈ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾದ್ರೆ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವು ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೈ ಆಚೀಚೆ ಆಯಿತು ಅಂದ್ರೂ ಎಲ್ಲ ಸೀದು ಹೋಗುತ್ತೆ ಆಮೇಲೆ. ಈಗ ನೋಡಿ ಆಲ್ಮೋಸ್ಟ್ ಇದು ಮೆಣಸೆಲ್ಲ ಹಾಕಿ ಆದ ನಂತರ ಹುರಿದಾದ ನಂತರ ಈಗ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಆದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಈ ಮಸಾಲೆಗಳನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ಈಗ ಮೆಣಸು ಆಮೇಲೆ ಕಡಲೆಬೇಳೆ ಎಲ್ಲ ಸರಿಯಾಗಿ ಘಮ ಬರೋವರೆಗೆ ಹುರ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಈ ಮಸಾಲೆಗಳನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇನ್ನು ಅದೇ ಬಾಣಲಿನ ತಗೊಂಡು ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ.
ಈ ಸಾಂಬಾರು ಅಥವಾ ಹುಳಿಯೆಲ್ಲ ಮಾಡಬೇಕಾದ್ರೆ ಈ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಸಾಂಬಾರಿನ ಘಮ ಇದೆಯಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಇದನ್ನು ಎಣ್ಣೆ ಎಲ್ಲ ಹಾಕೋದೆಲ್ಲ ಏನು ಬೇಡ, ಹಾಗೇ ಡ್ರೈ ರೋಸ್ಟು ಮಾಡ್ಕೊಳ್ಬೋದು. ಹೀಗೇ ಹುರಿದಾಗ ಅದರಲ್ಲೇ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಈಗ ಸರಿಯಾಗಿ ಬಾಡಿಸಿ ಆದ ನಂತರ ಇದನ್ನು ಹಸಿ ವಾಸನೆ ಎಲ್ಲ ಹೋದಾದ ನಂತರ ಮಸಾಲೆಗಳನ್ನೆಲ್ಲ ತೆಗೆದಿಟ್ಟಂತಹ ತಟ್ಟೆಗೆ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೀಗ ಬೂದು ಕುಂಬಳಕಾಯಿಯ ಹೋಳುಗಳೆಲ್ಲ ಯಾವ ಥರ ಬೆಂದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸರಿಸುಮಾರು ಇದು ಈಗ ಬೆಂದಾಗಿದೆ. ಇನ್ನೀಗ ಈ ಹಂತದಲ್ಲಿ ನಾವೀಗ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಇನ್ನು ಹೋಳುಗಳಿಗೆಲ್ಲ ಈ ಹಳದಿ ಸ್ಪ್ರೆಡ್ ಆಗುವಂತೆ ಸ್ವಲ್ಪ ಒಮ್ಮೆ ಮೊಗಚಬೇಕು. ಇದನ್ನು ಸೌಟಿಂದ ಮೊಗಚಿದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಸೈಡಲ್ಲಿ ಮುಚ್ಚಳನ ಮುಚ್ಚಿ ಇಟ್ಬಿಡೋಣ ಇದನ್ನು. ಈಗ ಸಾಂಬಾರಿಗೆ ನಾವು ಆಗಲೇ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದಿಟ್ಟಿದ್ದೀವಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕೀಗ. ನೋಡಿ ಆಲ್ಮೋಸ್ಟ್ ಇದು ಎಲ್ಲವೂ ತಣ್ಣಗಾಗಿದೆ. ನಾವಾಗಲೇ ಹುರಿದಿಟ್ಟಿದ್ದೀವಿ ನೋಡಿ, ತೆಂಗಿನಕಾಯಿ ಆಗಿರ್ಬೋದು, ಮಸಾಲೆ ಪದಾರ್ಥಗಳು ಪ್ರತಿಯೊಂದು ಕೂಡ ತಣ್ಣಗಾಗಿದೆ ಆಲ್ಮೋಸ್ಟು. ಇನ್ನೀಗ ಇದಕ್ಕೆ ರುಬ್ಬೋದಕ್ಕೆ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು. ನಾವೀಗಾಗಲೇ ಬೇಯೋದಕ್ಕೆ ಕೂಡ ನೀರನ್ನು ಮುಳುಗುವಷ್ಟು ಹಾಕಿರೋದ್ರಿಂದ ತೊಗರಿಬೇಳೆಯಲ್ಲಿ ಕೂಡ ನೀರಿದೆ. ಟೆಂಪಲ್ ಶೈಲಿ ಸಾಂಬಾರಂತ ಆಗುವಾಗ ಸ್ವಲ್ಪ ದಪ್ಪಕ್ಕೆ ಇರಬೇಕಾಗತ್ತೆ. ಹಾಗಾಗಿ ನೀರಿನ ಅಂಶ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಇದಕ್ಕೆ. ನೋಡಿ ಸ್ವಲ್ಪ ಅಷ್ಟೇ, ಅರ್ಧ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಈಗ ಸಾಂಬಾರ ಮಾಡೋದಕ್ಕಿರುವಂತಹ ಮಸಾಲೆಗಳನ್ನೆಲ್ಲ ರುಬ್ಕೊಂಡು ತಂದಾಯಿತು. ತುಂಬ ಒಳ್ಳೆ ಘಮ ಬರ್ತಿದೆ. ಇನ್ನೀಗ ತೊಗರಿ ಬೇಳೆನ ನಾವು ಒಂದ್ಸಲ ನೋಡೋಣ. ಅದರಲ್ಲಿ ನೀರು ಜಾಸ್ತಿ ಇದೆ ಅಂತಂದರೆ ಅದನ್ನು ಮೇಲಿಂದ ಒಂದು ಸ್ವಲ್ಪ ತೆಕ್ಕೊಳ್ಬೇಕಾಗತ್ತೆ. ನೋಡಿ ಈಗಾಗಲೇ ಚೆನ್ನಾಗಿ ಬೇಯಿಸಿದ್ದೀನಿ. ಇದನ್ನು ಬೆಂದ ನಂತರ ನೋಡಿ ತುಂಬ ನೀರಾಯಿತು ಅಂತಂದಾಗ ನಾವು ಇದನ್ನು ಒಂದು ಸ್ವಲ್ಪ ಮೇಲಿಂದ ನೀರನ್ನು ತೆಕ್ಕೊಳ್ಬೇಕಾಗತ್ತೆ. ಯಾಕಂದರೆ ದೇವಸ್ಥಾನದ್ದು ನಾನು ಆಗಲೇ ಹೇಳಿದಂತೆ ಸ್ವಲ್ಪ ಗಟ್ಟಿಗೆ ಇರಬೇಕಾಗತ್ತೆ. ಹಾಗಾಗಿ ನೋಡಿ ಮೇಲಿಂದ ನೀರನ್ನು ತೆಕ್ಕೊಳ್ತಾ ಇದ್ದೀನಿ. ಇನ್ನು ಈ ತಿಳಿ ನೀರನ್ನು ಇದೆಯಲ್ಲ ಸಾರು ಮಾಡ್ಬೋದು ನಾವು, ಚೆನ್ನಾಗಿ ಸಾರಾಗುತ್ತೆ ಇದರಲ್ಲಿ. ಕಟ್ ಸಾರು ಏನು ಕರಿತೀವಲ್ಲ ಅದನ್ನು ಇದರಲ್ಲೇ ಮಾಡೋದು. ಹಳದಿ ಪೌಡ್ರು, ಸ್ವಲ್ಪ ಹುಳಿ, ಆಮೇಲೆ ಮೆಣಸು, ಟೊಮೆಟೊ ಎಲ್ಲ ಸಣ್ಣಕ್ಕೆ ಹೆಚ್ಚಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾರು ಕೂಡ ಬರುತ್ತೆ. ಈಗಾಗಲೇ ನೋಡಿ ಬೆಂದಿರುವಂತಹ ಕುಂಬಳಕಾಯಿ ಹೋಳುಗಳಿಗೆ ನಾವಾಗಲೇ ರುಬ್ಬಿಟ್ಟಂತಹ ಮಸಾಲೆ ಮಿಶ್ರಣನ ಹಾಕ್ತಾಯಿದ್ದೀನಿ. ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕೀಗ. ಮಸಾಲೆಯನ್ನೆಲ್ಲ ಹಾಕಿ ಆದ ನಂತರ ನಾವಿನ್ನೀಗಾಗಲೇ ಬೇಯಿಸಿಟ್ಟಂತಹ ತೊಗರಿಬೇಳೆಯನ್ನು ಕೂಡ ಇದರ ಜೊತೆಗೇ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಫೈನ್ ಆಗಿದೆ ನೋಡಿ, ಅಷ್ಟು ಚೆನ್ನಾಗಿ ಬೆಂದಿರಬೇಕು ಇದಕ್ಕೆ. ಇನ್ನೀಗ ಇದಕ್ಕೆ ನೀರಿನ ಅಂಶ ನಾವು ಸ್ವಲ್ಪನೂ ಆ್ಯಡ್ ಮಾಡ್ಕೊಳ್ಬಾರ್ದು. ಇನ್ನೀಗ ನಾವಾಗಲೇ ಮಾಡಿಟ್ಟಂತಹ ಹುಣಸೆ ಹಣ್ಣಿನ ರಸನ ಕೂಡ ಇದರೊಟ್ಟಿಗೆ ಹಾಕ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸಿಹಿ ಮುಂದೆನೇ, ಹಾಗಾಗಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈ ಸೈಡೆಲ್ಲ ಜಾಸ್ತಿ ಬೆಲ್ಲನ ನಾವು ಉಪಯೋಗ ಮಾಡ್ತೀವಿ, ಹಾಗಾಗಿ ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಕೊನೆಯಲ್ಲಿ ಒಂದ್ಸಲ ಹಾಕ್ಕೊಳ್ಬೇಕಾಗತ್ತೆ. ನಾವಾಗಲೇ ಹಾಕಿರ್ತೀವಿ ಬೇಯುವಾಗ. ರುಚಿ ನೋಡಿಕೊಂಡು ನಿಮಗೆ ಬೇಕಿಂತಂದರೆ ಮೇಲಿಂದ ಹಾಕ್ಕೊಳ್ಬೋದು ಉಪ್ಪು. ಇನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಇದನ್ನು. ಆಗಿಂದಾಗಿ ನೋಡ್ತಾ ಇರಬೇಕು, ಯಾಕಂದರೆ ನಾವು ಬೇಳೆನ ಹಾಕಿರೋದ್ರಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮಾಡೋದಿದ್ರೂ ಕೊನೆಗೆ ತಳ ಎಲ್ಲ ಸೀದು ಹೋಗಬಾರ್ದು, ಅದಕ್ಕೋಸ್ಕರ. ಇನ್ನೀಗ ನೋಡಿ ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಗೇ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಘಮ ಕೂಡ ಬರುತ್ತೆ. ಇನ್ನು ಲಾಸ್ಟಲ್ಲಿ ಚೆನ್ನಾಗೊಂದು ಒಗ್ಗರಣೆನ ಕೊಟ್ಟರೆ ದೇವಸ್ಥಾನ ಶೈಲಿಯ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅದಕ್ಕೆ ಮಾಮೂಲಿ ಒಗ್ಗರಣೆ ಅಷ್ಟೇ. ಸ್ವಲ್ಪ ತೆಂಗಿನೆಣ್ಣೆ, ಆಮೇಲೆ ಸಾಸಿವೆ, ಮೆಣಸನ್ನು ಹಾಕಿದರೆ ಒಗ್ಗರಣೆಯನ್ನು ಕೊಟ್ಟರಾಯ್ತು ಈಗ ಸಾಂಬಾರಿಗೆ. ತುಂಬಾ ಸುಲಭವಾಗಿ ಮನೆಯಲ್ಲೇ ಟೆಂಪಲ್ ಶೈಲಿಯ ಸಾಂಬಾರನ್ನು ಅಥವಾ ಕುಂಬಳಕಾಯಿ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಹೊಸಬ್ರು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಮುಂದೆ ಇನ್ನೊಂದು ರುಚಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.